ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಹಿಸ್ಟ್ರಿ ಚಾಪ್ಟರ್ ನಂಬರ್ 17 ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎಂಬ ಒಂದು ಚಾಪ್ಟರ್ದು ಫಸ್ಟ್ ಪಾರ್ಟನ್ನು ಇವತ್ತು ತಿಳ್ಕೊತೀವಿ. ಸೊ ಇದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಅಲ್ಲಿ ಆಗಿರುವಂಥ ರಿವೋಲ್ಟ್. ಓಕೆ, ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಟಾಪಿಕ್. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಈ ಒಂದು ಚಾಪ್ಟರ್ ನಾವೇನೇನು ತಿಳಿತೀವಿ? ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಈ ಒಂದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸು ಯಾಕೆ ಸ್ಟಾರ್ಟ್ ಆಯಿತು? ಇಮಿಡಿಯೇಟ್ ಕಾಸಸ್ ಆಫ್ ದ ರಿವೋಲ್ಟ್. ಸೊ ಈ ರಿವೋಲ್ಟು ಸ್ಟಾರ್ಟ್ ಆಗೋಕ್ಕೆ ಕಾರಣಗಳೇನು? ಸ್ಪ್ರೆಡ್ ಆಫ್ ದ ರಿವೋಲ್ಟ್ ಆ್ಯಂಡ್ ಇಟ್ಸ್ ನೇಚರ್. ಸೊ ಈ ಒಂದು ರಿವೋಲ್ಟು ಹೇಗೆ ಇಡೀ ದೇಶದಾದ್ಯಂತ ಹರಡ್ತು ಮತ್ತು ಅದರದ್ದು ನೇಚರ್ಸ್ ಏನಾಗಿತ್ತು? ಫೇಲಿಯರ್ ಆಫ್ ದ ರಿವೋಲ್ಟ್ ಆ್ಯಂಡ್ ಇಟ್ಸ್ ಎಫೆಕ್ಟ್. ಸೊ ಈ ಒಂದು ರಿವೋಲ್ಟು ಅಂತಿಮವಾಗಿ ಫೇಲ್ ಆಗುತ್ತೆ. ಅದರಿಂದ ಯಾವ್ಯಾವ ಪರಿಣಾಮಗಳು ಉಂಟಾಗತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಕ್ಲೀನಾಗಿ ನೋಡ್ತೀವಿ ಈ ಒಂದು ವಿಡಿಯೋದಲ್ಲಿ. ಓಕೆ, ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಟಾಪಿಕ್. With the objective of expanding their rule in India, the British had brought into force the doctrine of subsidiary alliance and the doctrine of lapse. ಸೊ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಇಡೀ ಇಂಡಿಯಾದಲ್ಲಿ ಅವ್ರದ್ದೊಂದು ಎಕ್ಸ್ಪೆನ್ಷನ್, ಅವ್ರದ್ದೊಂದು ಸುಪ್ರೀಮಸಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ, ಸುಮಾರು ಪಾಲಿಸೀಸ್ನ ಜಾರಿಗೆ ತರ್ತಾರೆ. ಅದರ ಬಗ್ಗೆ ನೀವು ಗೊತ್ತಿದೆ ನಿಮಗೆ. ಪಾರ್ಟ್ 1 ಬುಕ್ಕಲ್ಲಿ ಕ್ಲೀನಾಗಿ ಡಿಸ್ಕಸ್ ಆಗಿದೆ. ನೀವು ಬೇಕಂದ್ರೆ ಆ ವಿಡಿಯೋಸ್ನು ನೋಡ್ಬೋದು. ಯಾವ್ಯಾವುದದು ಮೇನಾಗಿ ಲಾರ್ಡ್ ವೆಲೆಸ್ಲಿ ಜಾರಿಗೆ ತಂದಿರುವಂಥ ಸಬ್ಸಿಡರಿ ಅಲಯನ್ಸು ಮತ್ತು ಡಾಕ್ಟ್ರಿನ್ ಆಫ್ ಲ್ಯಾಪ್ಸು. ಸೊ ಇವರಿಬ್ಬರು ಈ ಎರಡು ಪಾಲಿಸೀಸಿಂದ ಇದು ಅವ್ರದ್ದೊಂದು ಎಕ್ಸ್ಪಾನ್ಷನ್ ಪಾಲಿಸೀಸ್ನ ಅವರು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಯಾರು? ಬ್ರಿಟಿಷರು. ಯಾವ್ಯಾವುದು? ಡಾಕ್ಟ್ರಿನ್ ಆಫ್ ಸಬ್ಸಿಡರಿ ಅಲಯನ್ಸ್ ಪಾಲಿಸಿ ಮತ್ತು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಮೆನಿ ಪ್ರಾವಿನ್ಸಸ್ ಕೇಮ್ ಇನ್ ಟು ದ ಕಂಟ್ರೋಲ್ ಆಫ್ ದ ಬ್ರಿಟಿಷ್ ಬಿಕಾಸ್ ಆಫ್ ದೀಸ್ ರೂಲ್ಸ್. ಸೊ ಈ ಒಂದು ರೂಲ್ಸಿಂದ ಯಾವುದೇ ಒಂದು ಯುದ್ಧನೇ ಇಲ್ಲದೆ ಸುಮ್ಮನೆ ಹಾಗೆ ಇದು ಬ್ರಿಟಿಷರು ಸುಮಾರು ಪ್ರಾಂತ್ಯಗಳನ್ನು ಅವರು ವಶ ಮಾಡ್ಕೊತಾರೆ. ಆ್ಯಸ್ ಎ ರಿಸಲ್ಟ್ ಇಂಡಿಯನ್ಸ್ ವೇರ್ ಅಪ್ಸೆಟ್. ಸೊ ಇದರಿಂದ ಇಂಡಿಯನ್ಸು ಆಬ್ವಿಯಸ್ಲಿ ಅವ್ರಿಗೆ ಬೇಜಾರಾಗುತ್ತೆ. ಏನು ಯುದ್ಧನೂ ಇಲ್ಲದೆ ಏನು ಮಾಡಿದೆ, ಅವರೇ ಒಂದು ಹೊಸ ಪಾಲಿಸಿನ ಜಾರಿಗೆ ತಂದುಬಿಟ್ಟು ಅವರು ಏನೇ ಒಂದು ನಿಯಮ ಇಲ್ಲದೆ ನಮ್ಮ ಒಂದು ಪ್ರಾಂತ್ಯವನ್ನು ಕಿತ್ಕೊಂಡ್ಬಿಟ್ರು, ನಮ್ಮ ರಾಜ್ಯವನ್ನು ಕಿತ್ಕೊಂಡ್ಬಿಟ್ರು ಅಂತ ಇಂಡಿಯನ್ಸಿಗೆ ಬೇಜಾರಾಗತ್ತೆ. ದೇ ಆರ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಟು. ಸೊ ಅವರು ಓಕೆ ಕಿತ್ಕೊಂಡ್ರು. ಅದಾದಮೇಲೆ ಅವ್ರೇನು ಒಳ್ಳೆ ಆಡಳಿತ ಮಾಡಿಲ್ಲ ಯಾರು ಬ್ರಿಟಿಷರು. ತುಂಬ ಕ್ರೌರ್ಯ ಮತ್ತು ಅತ್ಯಾಚಾರ ಮಾಡ್ತಾಯಿದ್ರು. ದಿಸ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಸರ್ಫೇಸ್ಡ್ ಆಸ್ ಅ ಮೇಜರ್ ರಿವೋಲ್ಟ್ ಇನ್ 1857. ಈ ಒಂದು ಅಪ್ಸೆಟ್ನೆಸ್ ಇತ್ತು ತಾನೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನು. ಸೊ ಅದರಿಂದನೇ ಈ ಒಂದು ರಿವೋಲ್ಟು ಸ್ಟಾರ್ಟ್ ಆಗುತ್ತೆ 1857. ವೈಲ್ ಸಮ್ ಇಂಡಿಯನ್ಸ್ ಕಾಲ್ ದಿಸ್ ಆಸ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆ್ಯಂಡ್ ದ ಬ್ರಿಟಿಷ್ ಹಿಸ್ಟಾರಿಯನ್ಸ್ ಕಾಲ್ ಇಟ್ ಆಸ್ ದ ಸಿಪಾಯ್ ಮ್ಯೂಟಿನಿ. ಸೊ ಈ ಒಂದು ರಿವೋಲ್ಟಿಗೆ ಇಂಡಿಯನ್ಸ್ ಯಾವ ಥರ ಕರೀತಾರೆ ಅಂದರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ. ಈ ಒಂದು ನಮ್ಮ ಒಂದು ದೇಶದ ಸ್ವಾತಂತ್ರ್ಯಕ್ಕೆ ಮೊದಲನೆಯ ಹೆಜ್ಜೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರೀತಾ ಇದ್ರು. ಮತ್ತು ಬ್ರಿಟಿಷ್ ಹಿಸ್ಟಾರಿಯನ್ಸು ಇದಕ್ಕೆ ಸ್ವಲ್ಪ ಕೆಟ್ಟ ಒಂದು ಮನೋಭಾವನೆಯಿಂದ ಇದಕ್ಕೆ ಸಿಪಾಯ್ ಮ್ಯೂಟಿನಿ ಅಂತ ಕರೀತಾ ಇದ್ರು. ಸುಮ್ಮನೆ ಸಿಪಾಯ್ ಅಂದರೆ ಸೋಲ್ಜರ್ಸು, ಸೊ ಅವ್ರದ್ದೊಂದು ದಂಗೆ ಅಂತ. ಓಕೆ, ಸೊ ಇದೇ ಫಸ್ಟ್ ಪ್ಯಾರಾದು ಮೀನಿಂಗ್. ಸೊ ಈಗ ನೋಡೋಣ ಯಾಕೆ ಈ ಒಂದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಯಿತು. ವಾಟ್ ವರ್ ದ ಕಾಸಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್? Political causes. Many kingdoms lost their rights due to the promulgation of doctrine of lapse brought about by the British. ಸೊ ನಿಮ್ಗೆ ಗೊತ್ತಿದೆ, ಸುಮಾರು ರಾಜ್ಯಗಳು ಬ್ರಿಟಿಷರ ಕೈಗೆ ಹೋಗ್ಬಿಡುತ್ತೆ. ಯಾವ ಪಾಲಿಸಿಯಿಂದ? ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿಯಿಂದ. ಅದರಲ್ಲಿ ಏನಾಗಿರುತ್ತೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ಪಾಲಿಸಿ ಅದು. ಯಾವ್ಯಾವ ರಾಜರು ಅವ್ರದ್ದೊಂದು ಸಂತಾನವಿಲ್ಲದೆ ಹಾಗೆ ತೀರ್ಕೊಂಡ್ಬಿಟ್ರೆ ಆ ಒಂದು ರಾಜ್ಯ ಬ್ರಿಟಿಷರ ಕೈಗೆ ಹೋಗುತ್ತೆ. ಮತ್ತು ದತ್ತು ಮಕ್ಕಳಿಗೆ ಆ ಒಂದು ಸಿಂಹಾಸನದ ಮೇಲೆ ಅಧಿಕಾರ ಇರಲ್ಲ. ಸೊ ಇದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ. ಸೊ ಈ ಒಂದು ಪಾಲಿಸಿಯಿಂದ ಬ್ರಿಟಿಷರಿಗೆ ಯಾವ ಥರದ್ದು ಸ್ಟೇಟ್ಸ್ ಬರುತ್ತೆ ಕೈಗೆ? ಯಾವ್ಯಾವುದಂದರೆ ಕೊಟ್ಟಿದ್ದಾರೆ ಇಲ್ಲಿ: ಸತಾರಾ, ಜೈಪುರ್, ಝಾನ್ಸಿ, ಉದಯ್ಪುರ್ ಆ್ಯಂಡ್ ಅದರ್ ಕಿಂಗ್ಡಮ್ಸ್. ಸೊ ಅದರ್ ಕಿಂಗ್ಡಮ್ಸಲ್ಲಿ ಸಂಬಾಲ್ಪುರು, ಸೊ ಅದೆಲ್ಲ ಕಿಂಗ್ಡಮ್ಸು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಅದನ್ನೆಲ್ಲ ಕೊಟ್ಟಿದ್ದಾರೆ. ಡಾಲ್ಹೌಸಿ ಕ್ಯಾನ್ಸಲ್ ದ ಪ್ರಿನ್ಸ್ಲಿ ಟೈಟಲ್ಸ್ ಆಫ್ ದ ನವಾಬ್ಸ್ ಆಫ್ ತಂಜಾವರ್ ಆ್ಯಂಡ್ ಕರ್ನಾಟಕ ಕಿಂಗ್ಡಮ್. ಸೊ ನಿಮ್ಗೆ ಗೊತ್ತಿದೆ, ಈ ಒಂದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ಯಾರು ಜಾರಿಗೆ ತರ್ತಾರೆ? ಲಾರ್ಡ್ ಡಾಲ್ಹೌಸಿ ತಾನೆ. ಸೊ ಅವನೇನು ಮಾಡ್ತಾನೆ ಅಂದರೆ ತಂಜಾವರ್ ಮತ್ತು ಕರ್ನಾಟಕ ಕಿಂಗ್ಡಮ್ಸ್ ಅಲ್ಲಿರುವಂಥ ರಾಜರಂದರೆ ನವಾಬ್ಸ್ ಆಗಿರ್ಬೋದು ಅಥವಾ ಕಿಂಗ್ಸ್ ಆಗಿರ್ಬೋದು. ಸೊ ಅವ್ರದ್ದು ಟೈಟಲ್ಸು ಮಹಾರಾಜಾದಿರಾಜ ಅಂತ ಇರ್ಬೋದು. ಸೊ ಆ ಥರದ ಟೈಟಲ್ಸ್ನೆಲ್ಲ ಕ್ಯಾನ್ಸಲ್ ಮಾಡ್ತಾನೆ. ಅವ್ರಿಗೊಂದು ಸ್ವಲ್ಪನೂ ಪ್ರೆಸ್ಟೀಜ್ ಕೊಡಲ್ಲ. The Mughal sultans, the Nawab of Oudh and other kings were stripped of their kingly status. ಸೊ ನವಾಬ್ಸ್ ಆಗಿರ್ಬೋದು, ಮುಘಲ್ ಸುಲ್ತಾನರಾಗಿರ್ಬೋದು ಮತ್ತು ಉಳಿದ ರಾಜರಿಗೆಲ್ಲ ಅವ್ರದ್ದೊಂದು ಒಂದು ರಾಜರಾಗಿರುವಂಥ ಒಂದು ಸ್ವಾಭಿಮಾನ ಇರಲ್ಲ. ಕಾನ್ಸಿಕ್ವೆಂಟ್ಲಿ ಲ್ಯಾಕ್ಸ್ ಆಫ್ ಸೋಲ್ಜರ್ಸ್ ಹೂ ವೇರ್ ಡಿಪೆಂಡೆಂಟ್ ಆನ್ ದೀಸ್ ಕಿಂಗ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಸೊ
ಸೊ ಸೊ ಈ ಒಂದು ರಾಜರ ಅಂಡರ್ ಸೋಲ್ಜರ್ಸ್ ಇದ್ರು ತಾನೆ, ಯಾರು ಸೈನಿಕರು, ಸೊ ಅವ್ರಿಗೆಲ್ಲ ಕೆಲಸ ಇರಲ್ಲ ಈಗ. ದಿಸ್ ಬಿಕೇಮ್ ಅ ಸ್ಟ್ರಾಂಗ್ ಕಾಸ್ ಫಾರ್ ದ ಪ್ರೊಟೆಸ್ಟ್ ಆಫ್ ದ 1857 ಅಗೇನ್ಸ್ಟ್ ದ ಬ್ರಿಟಿಷ್. ಸೊ ಇದರಿಂದನೇ ಈ ಒಂದು ಸೋಲ್ಜರ್ಸ್ ಎಲ್ಲ ಬ್ರಿಟಿಷರ್ ವಿರುದ್ಧ ನಿಲ್ತಾರೆ 1857 ರಿವೋಲ್ಟ್ ಅಲ್ಲಿ. ಓಕೆ, ಸೊ ಇದು ಪೊಲಿಟಿಕಲ್ ಕಾಸು, ರಾಜಕೀಯ ಕಾರಣ. ಓಕೆ, ಈಗ ಎಕನಾಮಿಕ್ ಕಾಸ್ ಅನ್ನ ನೋಡೋಣ. Economic causes. Due to the Industrial Revolution in England, Indian handicrafts and cottage industries suffered heavily. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ. ಸೊ ಅದರಲ್ಲಿ ಸುಮಾರು ಇಂಡಸ್ಟ್ರೀಸ್ ಸೆಟಪ್ ಆಗುತ್ತೆ. ಸೊ ಇದರಿಂದ ಇಂಡಿಯಾದಲ್ಲೂ ಸಹ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಕಾಟೇಜ್ ಇಂಡಸ್ಟ್ರೀಸ್, ಸೊ ಚಿಕ್ಕ ಪುಟ್ಟ ಒಂದು ಬಿಸ್ನೆಸ್ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ಮಗ್ಗದ ಕೆಲಸ ಆಗಿರ್ಬೋದು, ಬಡಗಿ ಕೆಲಸ ಆಗಿರ್ಬೋದು, ಸೊ ಕಾರ್ಪೆಂಟ್ರಿ, ವೀವಿಂಗ್, ಟೇಲರಿಂಗ್ ಕೆಲಸ, ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ತಾ ಇದ್ರು ತಾನೆ, ಅವ್ರಿಗೆಲ್ಲ ಕೆಲಸಗಳು ಸಿಗಲ್ಲ. ಅವ್ರದ್ದು ಇಂಡಸ್ಟ್ರೀಸ್ ಎಲ್ಲ ಬಿದೋಗ್ಬಿಡುತ್ತೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಬಂದ್ಬಿಡುತ್ತೆ. ಸೊ ಅದರಲ್ಲೆಲ್ಲ ತುಂಬ ಮಷಿನ್ಸ್ ಇರುತ್ತೆ. ಇಂಗ್ಲೆಂಡ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ಅ ಟ್ರೇಡಿಂಗ್ ಕಂಟ್ರಿ ಬಿಕೇಮ್ ಅ ಹಬ್ ಆಫ್ ಇಂಡಸ್ಟ್ರೀಸ್. ಸೊ ಸ್ಟಾರ್ಟಿಂಗಲ್ಲಿ ಇಂಗ್ಲೆಂಡು ಬೇರೆಯವ್ರ ಜೊತೆ ಟ್ರೇಡ್ ಮಾಡ್ತಾಯಿದ್ರು, ವ್ಯಾಪಾರ ಮಾಡ್ತಾಯಿದ್ರು. ಆದರೆ ಈಗ ಫುಲ್ ಇಂಡಸ್ಟ್ರೀಸ್ ಭರಿತ ದೇಶ ಆಗಿಬಿಡ್ತು ಇಂಗ್ಲೆಂಡ್. ದ ಇಂಡಿಯನ್ ಕ್ರಾಫ್ಟ್ಸ್ಮನ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಸೊ ಇದರಿಂದ ಅಲ್ಲೇ ತುಂಬ ಮಷಿನ್ಸ್ ಬಂತು. ಸೊ ಅಲ್ಲಿ ಮಷಿನ್ಸ್ ಬರೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಪ್ರೊಡಕ್ಷನ್ ಆಗೋದ್ರಿಂದ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗುವಂಥ ಒಂದು ಜನ ಇದ್ರು ತಾನೆ, ಚಿಕ್ಕ ಪುಟ್ಟ ಹ್ಯಾಂಡಿಕ್ರಾಫ್ಟ್ಸು, ಆರ್ಟಿಸ್ಟು, ಸೊ ಅವ್ರಿಗೆಲ್ಲ ಕೆಲಸ ಇರಲ್ಲ, ಅನ್ಎಂಪ್ಲಾಯ್ಡ್ ಆಗಿಬಿಟ್ರು. ಪ್ರೈಮರಿಲಿ ದ ಟೆಕ್ಸ್ಟೈಲ್ ಆ್ಯಂಡ್ ವೂಲ್ ಇಂಡಸ್ಟ್ರೀಸ್ ಬಿಕೇಮ್ ಸಿಕ್ ಆ್ಯಂಡ್ ಪೀಪಲ್ ಲಾಸ್ಟ್ ದೇರ್ ಜಾಬ್ಸ್. ಸೊ ಇದರಿಂದ ಚಿಕ್ಕ ಪುಟ್ಟ ಟೆಕ್ಸ್ಟೈಲ್ ಇಂಡಸ್ಟ್ರೀಸು, ಗಾರ್ಮೆಂಟ್ಸ್ ಆಗಿರ್ಬೋದು, ಮತ್ತು ವೂಲ್ ಗಾರ್ಮೆಂಟ್ಸ್ ಇಂಡಸ್ಟ್ರೀಸು, ಸೊ ಅವ್ರದ್ದೆಲ್ಲ ಒಂದು ಜಾಬ್ಸು ಕಳ್ಕೊಂಡು ಬಿಡ್ತಾರೆ. ದ ಕಾಟೇಜ್ ಇಂಡಸ್ಟ್ರೀಸ್ ಟು ಸಫರ್ಡ್ ಅ ಡೆತ್ ಫ್ಲೋ. ಸೊ ಚಿಕ್ಕ ಪುಟ್ಟ ಕಾಟೇಜ್ ಇಂಡಸ್ಟ್ರೀಸ್ ಅಂದರೆ ಚಿಕ್ಕ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಚಿಕ್ಕ ಇಂಡಸ್ಟ್ರೀಸು, ಸೊ ಅವ್ರಿಗೂ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ದ ಬ್ರಿಟಿಷ್ ಇಂಪೋಸ್ಡ್ ಅ ಹೆವಿ ಟ್ಯಾಕ್ಸ್ ಆನ್ ದ ಸೇಲ್ ಆಫ್ ಇಂಡಿಯನ್ ಗೂಡ್ಸ್ ಇನ್ ಇಂಗ್ಲೆಂಡ್. ಸೊ ಯಾರ್ಯಾರು ಇಂಡಿಯನ್ ಗೂಡ್ಸು ತಗೊಂಡು ಬರ್ತಾರೆ ಇಂಗ್ಲೆಂಡಿಗೆ, ಸೊ ಅವ್ರಿಗೆಲ್ಲ ಜಾಸ್ತಿ ಟ್ಯಾಕ್ಸು ಬೀಳ್ತಾ ಇತ್ತು. ಸೊ ಅದರಿಂದ ಬರೀ ಇಂಗ್ಲೆಂಡ್ ಗೂಡ್ಸ್ ಮಾತ್ರ ಸೆಲ್ ಮಾಡ್ತಾಯಿದ್ರು. Because of the zamindari system, the landlords acting as commission agents between the government and the farmers exploited the farmers. ಸೊ ಜಮೀನ್ದಾರಿ ಸಿಸ್ಟಮ್ ಬಂದಿರತ್ತೆ, ನಿಮ್ಗೆ ಗೊತ್ತಿದೆ, ಹಿಂದಿನ ಪಾಠಗಳೆಲ್ಲ ನೀವು ನೋಡಿರ್ತೀರಾ, ಜಮೀನ್ದಾರಿ ಸಿಸ್ಟಮ್, ರೈತವಾರಿ ಸಿಸ್ಟಮ್ ಎಲ್ಲ. ಸೊ ಆ ಒಂದು ಸಿಸ್ಟಮ್ಸಿಂದ ಲ್ಯಾಂಡ್ ಲಾರ್ಡ್ಸ್ ತುಂಬ ಸ್ಟ್ರಾಂಗ್ ಆಗ್ತಾರೆ, ಮತ್ತು ಅಲ್ಲಿರುವಂಥ ಫಾರ್ಮರ್ಸು ವೀಕ್ ಆಗ್ತಾರೆ, ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಸೊ ನಿಮ್ಗೆ ಗೊತ್ತಿದೆ, ದ ಫಾರ್ಮರ್ಸ್ ಬಾರ್ನ್ ಇನ್ ಡೆಪ್ಟ್, ಲೀವ್ಡ್ ಇನ್ ಡೆಪ್ಟ್ ಅಂತ, ಆ್ಯಂಡ್ ಡೈಡ್ ಇನ್ ಡೆಪ್ತ್ ಅಂತ ನೀವು ನೋಡಿರ್ತೀರಾ ಹಿಂದಿನ ಚಾಪ್ಟರ್ಸಲ್ಲಿ. ಆ ಒಂದು ವಿಡಿಯೋ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಇದರಿಂದ ಲ್ಯಾಂಡ್ ಲಾರ್ಡ್ಸ್ ತುಂಬ ಸ್ಟ್ರಾಂಗ್ ಆಗ್ತಾರೆ, ಮತ್ತು ಅವರು ಫಾರ್ಮರ್ಸಿಗೆ ಶೋಷಣೆಯನ್ನು ಉಂಟು ಮಾಡ್ತಾ ಇರ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ. ದ ರೈಟ್ ಗಿವನ್ ಟು ದ ತಾಲೂಕ್ಸ್ ಟು ಕಲೆಕ್ಟ್ ಟ್ಯಾಕ್ಸ್ ವಾಸ್ ವಿತ್ಡ್ರಾನ್. ಸೊ ಯಾರ್ಯಾರು ತಾಲೂಕ್ಸ್ ಅಂದರೆ ಚಿಕ್ಕ ಪುಟ್ಟ ಒಂದು ದೊಡ್ಡ ಒಂದು ಸ್ಟೇಟ್ ಅದರಲ್ಲಿ ಡಿಸ್ಟ್ರಿಕ್ಟ್ಸ್ ಇರುತ್ತೆ, ಆ ಒಂದು ಡಿಸ್ಟ್ರಿಕ್ಟ್ಸಲ್ಲಿ ಮತ್ತೆ ಡಿವಿಷನ್ ಆಗಿ ತಾಲೂಕ್ಸ್ ಅಂತ ಇರುತ್ತೆ. ಸೊ ಆ ಒಂದು ತಾಲೂಕ್ಸಲ್ಲಿ ಟ್ಯಾಕ್ಸ್ ಕಲೆಕ್ಟಿಂಗ್ ಪವರ್ ಇತ್ತು ತಾನೆ, ಅದನ್ನು ಕಿತ್ಕೊಂಡು ಬಿಡ್ತಾರೆ ಬ್ರಿಟಿಷರು. ಆ್ಯಂಡ್ ಇನಾಮ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಆ್ಯಂಡ್ ಆಲ್ ದ ಗಿಫ್ಟೆಡ್ ಲ್ಯಾಂಡ್ಸ್ ಇನಾಮ್ ಲ್ಯಾಂಡ್ಸ್ ವೇರ್ ಟೇಕನ್ ಬ್ಯಾಕ್. ಸೊ ನಿಮ್ಗೆ ಗೊತ್ತಿರುತ್ತೆ, ಸುಮಾರು ಇನಾಮ್ ಅಂದರೆ ಗಿಫ್ಟ್ಸ್. ಓಕೆನಾ, ಸೊ ಗಿಫ್ಟ್ ಲ್ಯಾಂಡ್ಸ್ನ ಲ್ಯಾಂಡ್ ಲಾರ್ಡ್ಸಿಗೆಲ್ಲ ಕೊಟ್ಟಿರ್ತಾರೆ. ಸೊ ಅಂಥ ಒಂದು ಲ್ಯಾಂಡ್ಸ್ನೆಲ್ಲ ಕಿತ್ಕೊಂಡು ಬಿಡ್ತಾರೆ ಬ್ರಿಟಿಷರು. ಓಕೆ, ಡ್ಯೂ ಟು ದಿಸ್ ದ ಫಾರ್ಮರ್ಸ್ ಫೆಲ್ಟ್ ಇನ್ಸಲ್ಟೆಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೆನಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಸೊ ಇದರಿಂದ ಫಾರ್ಮರ್ಸ್ಗೆ ಬೇಸರ ಉಂಟಾಗುತ್ತೆ, ಅವ್ರದ್ದು ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗುತ್ತೆ, ಮತ್ತು ಅವ್ರಿಗೆ ತುಂಬ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ದಿಸ್ ಟು ಲೆಟ್ ಟು ದ ರಿವೋಲ್ಟ್ ಆಫ್ ಫಾರ್ಮರ್ಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಸೊ ಬರೀ ಸೋಲ್ಜರ್ಸು, ಸೈನಿಕರು ಮಾತ್ರ ಈ ಒಂದು ರಿವೋಲ್ಟಲ್ಲಿ ಭಾಗವಹಿಸಿಲ್ಲ, ಅದರ ಜೊತೆ ಫಾರ್ಮರ್ಸು ಮಾಡಿದ್ದಾರೆ, ಚಿಕ್ಕ ಪುಟ್ಟ ಅನ್ಎಂಪ್ಲಾಯ್ಡ್ ಜನನು ಮಾಡಿದ್ದಾರೆ. ಓಕೆ, ಸೊ ಇದು ಎಕನಾಮಿಕ್ ಕಾಸ್ ಆಯಿತು. ಮುಂದೆ ನೋಡೋಣ ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ಅಡ್ಮಿನಿಸ್ಟ್ರೇಟಿವ್ ಕಾಸಸ್. ದ ಬ್ರಿಟಿಷ್ ಬಾಟ್ ಇನ್ ಟು ಫೋರ್ಸ್ ನ್ಯೂ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾಸ್. ಸೊ ಬ್ರಿಟಿಷರು ಅವ್ರದ್ದು ಬಂದು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಸುಮಾರು ಹೊಸ ಸಿವಿಲ್ ಲಾಸ್ ಮತ್ತು ಕ್ರಿಮಿನಲ್ ಲಾಸ್ನ ಜಾರಿಗೆ ತರ್ತಾರೆ. ದೀಸ್ ವೇರ್ ಅಪ್ಲಿಕೇಬಲ್ ಓನ್ಲಿ ಟು ದ ಇಂಡಿಯನ್ಸ್. ಸೊ ಇದು ಬರೀ ಇಂಡಿಯನ್ಸಿಗೆ ಮಾತ್ರ ಅಪ್ಲೈ ಆಗಿರುತ್ತೆ. ಸೊ ಇದರಿಂದ ಇಂಡಿಯನ್ಸಿಗೆ ತುಂಬ ತೊಂದರೆ ಉಂಟಾಗ್ತಾ ಇತ್ತು, ಬ್ರಿಟಿಷರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇಂಗ್ಲೀಷ್ ಬಿಕೇಮ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್. ಸೊ ಇಂಗ್ಲೀಷ್ ಲ್ಯಾಂಗ್ವೇಜೇ ಈ ಒಂದು ಕೋರ್ಟು, ಕಾನೂನು ಕಚೇರಿಗಳಲ್ಲೆಲ್ಲ ಪ್ರೈಮರಿ ಲ್ಯಾಂಗ್ವೇಜ್ ಆಯಿತು. ಇಂಡಿಯನ್ ಲ್ಯಾಂಗ್ವೇಜಸ್ ಬಳಕೆ ಆಗ್ತಾ ಇರಲಿಲ್ಲ. ಮೋಸ್ಟ್ ಆಫ್ ದ ಟೈಮ್ ದ ಬ್ರಿಟಿಷ್ ಜಡ್ಜಸ್ ಫೇವರ್ ದ ಬ್ರಿಟಿಷ್. ಸೊ ಬ್ರಿಟಿಷ್ ಜಡ್ಜಸ್ ಇದ್ದಿರ್ತಾನೆ, ಅವ್ರು ಬರೀ ಬ್ರಿಟಿಷರಿಗೆ ಮಾತ್ರ ಫೇವರ್ ಮಾಡ್ತಾಯಿದ್ರು, ಅವ್ರು ಮಾತ್ರ ಹೆಲ್ಪ್ ಮಾಡ್ತಾಯಿದ್ರು, ಇಂಡಿಯನ್ಸಿಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ. ದ ನ್ಯೂ ರೂಲ್ಸ್ ವೇರ್ ನಾಟ್ ಅಂಡರ್ಸ್ಟುಡ್ ಬೈ ದ ಕಾಮನ್ ಪೀಪಲ್. ಸೊ ಹೊಸ ರೂಲ್ಸ್ ಮಾಡಿದ್ದೆಲ್ಲ ಸಾರ್ವಜನಿಕ ಕಾಮನ್ ಪೀಪಲಿಗೆಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಯಾಕಂದರೆ
ಅದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇತ್ತು. ಸೊ ಇದರಿಂದ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಮತ್ತು ಬರೀ ಬ್ರಿಟಿಷ್ ಜನ ಇದ್ರು ತಾನೆ, ಅವ್ರಿಗೆ ಮಾತ್ರ ಫೇವರ್ ಮಾಡ್ತಾಯಿದ್ರು ಬ್ರಿಟಿಷ್ ಜಡ್ಜಸ್. ಸೊ ಇದರಿಂದ ಸಾರ್ವಜನಿಕರಿಗೆ ತುಂಬ ಪ್ರಾಬ್ಲಮ್ಸ್ ಉಂಟಾಯಿತು. Military causes. The condition of the Indian soldiers in the British army was pathetic. So ಮೇನ್ ಕಾಸ್ ಅಂದರೆ ಇದೆ ಮಿಲಿಟರಿ ಕಾಸ್. ಓಕೆನಾ. ಸೊ ಇಂಡಿಯನ್ ಸೋಲ್ಜರ್ಸು ಇದ್ದರು ಬ್ರಿಟಿಷ್ ಆರ್ಮಿಲಿ. ಸೊ ಅವ್ರದ್ದು ಯಾವುದಾದ್ರೂ ಒಂದು ರಾಜ್ಯದ ಸೋಲ್ಜರ್ಸು, ಯಾವುದಾದ್ರೂ ಒಂದು ರಾಜ್ಯದ ರಾಜ ಸೋತೋಗ್ಬಿಟ್ರೆ ಒಂದು ವಾರಲ್ಲಿ, ಸೊ ಆವಾಗ ಸೋಲ್ಜರ್ಸ್ ಎಲ್ಲ ಬ್ರಿಟಿಷರ್ ಅಂಡರ್ ಹೋಗ್ಬಿಡುತ್ತೆ. ಸೊ ಆವಾಗ ಅಲ್ಲಿ ಬ್ರಿಟಿಷ್ ಇಂಡಿಯನ್ ಸೋಲ್ಜರ್ಸ್ ಅಂತ ಆಂಗ್ಲೋ ಇಂಡಿಯನ್ ಸೋಲ್ಜರ್ಸ್ ಇದ್ರು ಅಲ್ಲಿ. ದ ಸ್ಟೇಟಸ್, ಸ್ಯಾಲರಿ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ಪ್ರಮೋಷನ್ ದಟ್ ಬ್ರಿಟಿಷ್ ಸೋಲ್ಜರ್ಸ್ ಎಂಜಾಯ್ಡ್ ವೇರ್ ನಾಟ್ ಗಿವನ್ ಟು ಇಂಡಿಯನ್ ಸೋಲ್ಜರ್ಸ್. ಸೊ ಬ್ರಿಟಿಷ್ ಸೋಲ್ಜರ್ಸಿಗೆ ತುಂಬ ಒಳ್ಳೆ ಸ್ವಾಭಿಮಾನದ ಒಂದು ಸ್ಟೇಟಸ್ ಕೊಡ್ತಾಯಿದ್ರು, ಒಂದು ಒಳ್ಳೆ ಲೆವೆಲ್ ಕೊಡ್ತಾಯಿದ್ರು, ಸ್ಯಾಲರಿ ಕೊಡ್ತಾಯಿದ್ರು, ಒಳ್ಳೆ ಸಂಬಳ ಕೊಡ್ತಾಯಿದ್ರು, ಮತ್ತು ಪ್ರಮೋಷನ್ನು ಮಾಡ್ತಾಯಿದ್ರು. ಸೊ ಒಂದಾದ್ಮೇಲೆ ಒಂದು ಹೈಯರ್ ಲೆವೆಲ್ಸಿಗೆ ಪ್ರಮೋಷನ್ ಕೊಡ್ತಾಯಿದ್ರು, ಆದರೆ ಇಂಡಿಯನ್ಸಿಗೆ ಕೊಡ್ತಾ ಇರಲಿಲ್ಲ. The religious sentiments of the Indian soldiers were disturbed when they were forced to cross the oceans to serve on a foreign land. So ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅಂದರೆ ಅವ್ರದ್ದೊಂದು ಧಾರ್ಮಿಕ ಒಂದು ನಂಬಿಕೆಗಳಿದ್ವು ತಾನೆ ಇಂಡಿಯನ್ ಸೋಲ್ಜರ್ಸ್ದು. ಸೊ ಅದಕ್ಕೂ ಸಹ ಧಕ್ಕೆ ಉಂಟು ಮಾಡಿದ್ರು. ಯಾಕಂದರೆ ಕ್ರಾಸ್ ದ ಓಷನ್ಸ್ ಅಂದರೆ ಸಮುದ್ರದ ಆಚೆ ದಾಟಿ ಯುರೋಪಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು ಇವರು. ಸೊ ಅವ್ರದ್ದೊಂದು ಮಾತೃಭೂಮಿಯಲ್ಲಿ ಅವರು ಕೆಲಸ ಮಾಡೋಂಗಿಲ್ಲ ಅಂತ ಫೋರ್ಸ್ ಮಾಡ್ತಾರೆ ಇಂಡಿಯನ್ ಸೋಲ್ಜರ್ಸಿಗೆ. ಸೊ ಅದರಿಂದ ಇಂಡಿಯನ್ ಸೋಲ್ಜರ್ಸಿಗೆ ತುಂಬ ಬೇಸರ ಉಂಟಾಗತ್ತೆ, ಕೋಪನೂ ಬರುತ್ತೆ. ಸೊ ಇದು ಮಿಲಿಟರಿ ಕಾಸ್. ಸೊ ಹೇಗೆ ಈ ಒಂದು ರಿವೋಲ್ಟು ಸ್ಟಾರ್ಟ್ ಆಯಿತು? ಇಷ್ಟೆಲ್ಲ ಕಾಸಸ್ ಇದ್ವು, ಓಕೆ. ಸೊ ಇದನ್ನು ಸಹನೆಯಿಂದ ತಡ್ಕೊತಾ ಇದ್ರು ಇಂಡಿಯನ್ಸು. ಆಮೇಲೆ ಒಂದು ಸ್ಪಾರ್ಕ್ ಆಗಿ ಹೇಗೆ ಸ್ಟಾರ್ಟ್ ಆಯಿತು ರಿವೋಲ್ಟು ಅಂತ ನೋಡೋಣ. ಎರಪ್ಷನ್ ಆಫ್ ದ ರಿವೋಲ್ಟ್ ಆ್ಯಂಡ್ ಇಟ್ಸ್ ಸ್ಪ್ರೆಡ್. Most of the Indian soldiers in the British army believed that if they fought together, they could drive away the British from India. ಸೊ ಬ್ರಿಟಿಷ್ ಆರ್ಮಿಯಲ್ಲಿ ಅಂಡರ್ ಆಗಿ ಇಂಡಿಯನ್ ಸೋಲ್ಜರ್ಸ್ ಇದ್ರು ಅಂತ ಹೇಳಿದ್ದೆ ತಾನೆ. ಸೊ ಅವರೆಲ್ಲ ಹೇಗೆ ನಂಬ್ತಾ ಇದ್ರು ಅಂದರೆ, ಎಲ್ಲರೂ ನಾವು ಇಂಡಿಯನ್ಸು ಒಂದಾಗ್ಬಿಟ್ರೆ, ಒಗ್ಗಟ್ಟಾಗಿ ನಿಂತಿದ್ರೆ, ಸೊ ಆವಾಗ ನಾವು ಬ್ರಿಟಿಷರನ್ನ ಇಂಡಿಯಾದಿಂದ ಓಡಿಸ್ಬೋದು ಅಂತ ನಂಬ್ತಾ ಇದ್ರು. ಅಟ್ ದಟ್ ಟೈಮ್ ದ ಸೋಲ್ಜರ್ಸ್ ವರ್ ಬೀಯಿಂಗ್ ಗಿವನ್ ನ್ಯೂ ರೈಫಲ್ಸ್ ಕಾಲ್ಡ್ ರಾಯಲ್ ಎನ್ಫೀಲ್ಡ್. ಸೊ ಆ ಒಂದು ಟೈಮಲ್ಲಿ ಇಂಡಿಯನ್ ಸೋಲ್ಜರ್ಸಿಗೆ, ಎಲ್ಲ ಸೋಲ್ಜರ್ಸಿಗೂ ಬ್ರಿಟಿಷರು ಒಂದು ಹೊಸ ರೈಫಲ್ನ ಕೊಡ್ತಾರೆ, ಅದರ ಹೆಸರು ರಾಯಲ್ ಎನ್ಫೀಲ್ಡ್. ಓಕೆನಾ. ಸೊ a rumor spread among the soldiers that the cartridge used in these rifles were greased with the fat of cows and pigs. ಸೊ ಆ ರೂಮರ್ಸ್ ಅಂದರೆ ಏನಂತ ನಿಮ್ಗೆ ಗೊತ್ತಿದೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಅದರಲ್ಲಿ ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್ ಅಂತ. ಸೊ ಕಲೆಕ್ಟಿವ್ ಬಿಹೇವಿಯರಲ್ಲಿ ಒಂದು ಟೈಪ್ ಏನು ರೂಮರ್ಸು. ಸೊ ಒಬ್ರಿಗೊಬ್ರು ಮಾತಾಡೋದು, ಅಂದರೆ ಅದು ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಕಿವಿಯಿಂದ ಕಿವಿಗೆ ಹಬ್ತಾ ಹೋಗೋದು ಯಾವುದಾದ್ರೂ ಒಂದು ವಿಷಯ. ಸೊ ಅದಕ್ಕೆ ರೂಮರ್ಸ್ ಅಂತ ಕರಿತೀವಿ. ಸೊ ಏನು ರೂಮರ್ಸ್ ಬಂದಿದ್ವು? ಸೊ ಏನು ಬಂದಿದ್ವು ಅಂದರೆ, ಆ ಒಂದು ಕಾರ್ಟ್ರೇಜ್ ಅಂತ ಯೂಸ್ ಮಾಡ್ತೀವಿ ಎಲ್ಲ ಒಂದು ರೈಫಲ್ಸಲ್ಲಿ. ಸೊ ಆ ಕಾರ್ಟ್ರೇಜಲ್ಲಿ ಅದರಲ್ಲಿ ಗ್ರೀಸ್ ಇರುತ್ತೆ. ಗ್ರೀಸ್ ಅಂದರೆ ಆ ಒಂದು ಬುಲೆಟು ಸ್ಮೂತಾಗಿ ಮೂವ್ ಆಗಬೇಕು ಅಂದ್ಕೊಂಡು ಆ ಒಂದು ಕಾರ್ಟ್ರೇಜನ್ನು ಇದು ಒಂದು ರೈಫಲ್ ಒಳಗಡೆ ಹಾಕಿ ಅದನ್ನು ಸ್ವಲ್ಪ ಗ್ರೀಸ್ ಮಾಡ್ತಾರೆ ಇಡೀ ರೈಫಲ್ನ. ಆವಾಗ ಆ ಒಂದು ಬುಲೆಟು ಸ್ಮೂತಾಗಿ ಹೋಗುತ್ತೆ. ಸೊ ಆ ಒಂದು ಗ್ರೀಸಲ್ಲಿ ಏನಿತ್ತು ಅಂತ ಹೇಳ್ಕೊಟ್ಟಿದ್ದಾರೆ, ಫ್ಯಾಟ್ ಆಫ್ ದ ಕೌಸ್ ಆ್ಯಂಡ್ ಪಿಗ್ಸ್. ಸೊ ಕೌಸ್ದು ಮತ್ತು ಪಿಗ್ಸ್ದು ಫ್ಯಾಟು ಆ ಒಂದು ಗ್ರೀಸಲ್ಲಿ ಇತ್ತು ಅಂತ ರೂಮರ್ಸ್ ಹರಡಿದ್ವು. ವೈಲ್ ಕೌಸ್ ವೇರ್ ಸೇಕ್ರೆಡ್ ಟು ದ ಹಿಂದೂಸ್, ಪಿಗ್ಸ್ ವೇರ್ ಬ್ಲಾಸ್ಫೇಮಿಯಸ್ ಫಾರ್ ದ ಮುಸ್ಲಿಮ್ಸ್. ಕೌಸ್ ವೇರ್ ಸೇಕ್ರೆಡ್ ಅಂದರೆ ಅದು ಒಂಥರ ಪವಿತ್ರವಾದ ಒಂದು ಪಶು ಹಿಂದೂಗಳಿಗೆ. ಮತ್ತು ಪಿಗ್ಸ್ ಇದ್ವು ತಾನೆ, ಅದು ಒಂಥರ ಕೆಟ್ಟ ಪಶು, ಅಂದರೆ ಅದು ಬ್ಲಾಸ್ಫೇಮಿಯಸ್ ಅಂತ ಇಂಗ್ಲೀಷ್ ಪದ, ಅದು ಬ್ಲಾಸ್ಫೇಮಿಯಸ್. ಸೊ ಅದ್ರ ಮೀನಿಂಗ್ ಏನಂದರೆ ಅದು ಅನೈತಿಕ ಒಂದು ಪಶು ಮುಸ್ಲಿಮ್ಸಿಗೆ. ಸೊ ಉಲ್ಟಾ ಪುಲ್ಟಾ ಆಯಿತು ತಾನೆ. ಸೊ ಆವಾಗ ಹಿಂದೂಸಿಗೂ ಅದನ್ನು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಮುಸ್ಲಿಮ್ಸಿಗೂ ಅದನ್ನು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲೂ ಕೂಡ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಹರ್ಟ್ ಆಯಿತು. ದಿಸ್ ಇನ್ಸಿಡೆಂಟ್ ಬಿಕೇಮ್ ದ ಇಮಿಡಿಯೇಟ್ ಕಾಸ್ ಫಾರ್ ದ ರಿವೋಲ್ಟ್. ಸೊ ಈ ಒಂದು ಇನ್ಸಿಡೆಂಟಿಂದನೇ ಈ ಒಂದು ರಿವೋಲ್ಟ್ ಸ್ಟಾರ್ಟ್ ಆಯಿತು. ಓಕೆನಾ. ಇಮಿಡಿಯೇಟ್ ಕಾಸ್ ಅಂದರೆ ಇದೆ. ಸೊ ಅದಕ್ಕೆ ಹೇಳಿದ್ದೆ ತಾನೆ ನಾನು ಇಲ್ಲಿ ಮಿಲಿಟರಿ ಕಾಸೇ ಮೇನ್ ರೀಸನ್ ಅಂತ. ಓಕೆ. ದ ರೂಮರ್ ದಟ್ ಸ್ಪ್ರೆಡ್ ಇನ್ ದ ಆರ್ಮಿ ಟ್ರೂಪ್ಸ್ ಅಟ್ ಬ್ಯಾರಕ್ಪುರ್ ಲೆಟ್ ಟು ದ ಸಿವಿಯರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಈ ಒಂದು ರೂಮರು ಬ್ಯಾರಕ್ಪುರಲ್ಲೂ ಸಹ ಹಬ್ಬತ್ತೆ. ಅಲ್ಲೂ ಸಹ ಆರ್ಮಿ ಸೋಲ್ಜರ್ಸ್ ಇರ್ತಾರೆ, ಬ್ರಿಟಿಷ್ ರಂಡರು, ಇಂಡಿಯನ್ ಸೋಲ್ಜರ್ಸು. ಸೊ ಇದರಿಂದ ಅವ್ರಿಗೆ ತುಂಬ ಬೇಸರ ಉಂಟಾಗುತ್ತೆ, ಕೋಪನೂ ಬರುತ್ತೆ. ವೆನ್ ದ ಬ್ರಿಟಿಷ್ ಆಫೀಸರ್ಸ್ ಆರ್ಡರ್ಡ್ ದ ಇಂಡಿಯನ್ ಸೋಲ್ಜರ್ಸ್ ಟು pull the safety catch with the help of the teeth, the soldiers rejected and commanded and revolted against their superiors. ಸೊ ಏನಾಗುತ್ತೆ ಅಂದರೆ, ಬ್ರಿಟಿಷ್ ಆಫೀಸರ್ಸು ಇಂಡಿಯನ್ ಸೋಲ್ಜರ್ಸಿಗೆ ಏನಂತಾರೆ, ಓಕೆ ನೀವೀಗ ನಾನು ನಿಮಗೆ ಈಗ ಕಾರ್ಟ್ರೇಜಸ್ ಕೊಟ್ಟಿದ್ದೀವಿ ತಾನೆ, ಸೊ ಅದನ್ನು ನೀವು ಓಪನ್ ಮಾಡಬೇಕು. ಓಪನ್ ಮಾಡುವಾಗ ನಿಮ್ಮ ಒಂದು ಹಲ್ಲುಗಳಿಂದ ಅದನ್ನು ಕಚ್ಚಿ ಕ್ಯಾಚ್ ಮಾಡಿ ಅದನ್ನು
ಕಿತ್ತಬೇಕು ಅದನ್ನು. ಸೊ ಅದು ಮಾಡೋಂಗೆ ಇಲ್ಲ ತಾನೆ, ಯಾಕಂದ್ರೆ ಅದರಲ್ಲಿ ಕೌಸ್ ಮತ್ತು ಪಿಗ್ಸ್ ಫ್ಯಾಟ್ ಇದೆ ಅಂತ ರೂಮರ್ಸ್ ಹರಡಿದ್ವು ತಾನೆ. ಸೊ ಅದರಿಂದ ಸೋಲ್ಜರ್ಸ್ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇಲ್ಲ, ನಾನು ನಿಮ್ಮ ಕಮಾಂಡನ್ನು ಒಪ್ಪಲ್ಲ ಅಂದ್ಕೊಂಡು ಅವ್ರ ಸುಪೀರಿಯರ್ಸ್ ವಿರುದ್ಧ ಅವ್ರ ಸುಪೀರಿಯರ್ಸ್ ವಿರುದ್ಧ ನಿಲ್ತಾರೆ, ರಿವೋಲ್ಟ್ ಮಾಡ್ತಾರೆ. At this juncture, an Indian soldier named Mangal Pandey killed an British official. ಸೊ ಈ ಒಂದು ಟೈಮಲ್ಲಿ ಬ್ರಿಟಿಷ್ ಅಂಡರ್ ಇರುವಂಥ ಒಂದು ಸೋಲ್ಜರ್, ಇಂಡಿಯನ್ ಸೋಲ್ಜರು. ಸೊ ಅವ್ರ ಹೆಸರೇನು ಮಂಗಲ್ ಪಾಂಡೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಬ್ರಿಟಿಷ್ ಆಫೀಷಿಯಲ್ನ ಕೊಂದು ಹಾಕ್ತಾರೆ. ಅದೇ ಒಂದು ಸ್ಪಾಟ್ ಮೂಮೆಂಟಲ್ಲಿ ಅವ್ರು ಕಚ್ಚಿ ತೆಗಿ ಅಂತ ಹೇಳಿದ ಕೂಡಲೇ ಮಂಗಲ್ ಪಾಂಡೆ ಕೋಪದಿಂದ ಒಂದು ಬುಲೆಟ್ ಹಾಕಿ ಆ ಒಂದು ಬ್ರಿಟಿಷ್ ಆಫೀಷಿಯಲ್ಸ್ನ ಕೊಂದು ಬಿಸಾಕ್ತಾನೆ. ಆಮೇಲೆ ಏನಾಗುತ್ತೆ, ಸಬ್ಸಿಕ್ವೆಂಟ್ಲಿ ವಾಸ್ ಅರೆಸ್ಟೆಡ್, ಟ್ರೈಡ್ ಆ್ಯಂಡ್ ಹ್ಯಾಂಗ್ಡ್. ಸೊ ಇದಾದಮೇಲೆ ಆಬ್ವಿಯಸ್ಲಿ ಯಾವುದೇ ಒಂದು ರಿವೋಲ್ಟ್ ಆಗುವಾಗ್ಲೂ ಯಾವ ಕ್ರೂರ ಬ್ರಿಟಿಷರು ಇದ್ರು ತಾನೆ, ಸೊ ಅವರು ಹ್ಯಾಂಗ್ ಮಾಡಿಬಿಡ್ತಾರೆ ಇಂಡಿಯನ್ಸ್ನ. ಸೊ ಇದೇ ಅಲ್ಲಿ ಆಗಿದ್ದು. ಸೊ ಅವ್ರನ್ನ ಹ್ಯಾಂಗ್ ಮಾಡ್ತಾರೆ, ಮಂಗಲ್ ಪಾಂಡೆನ. ಓಕೆ, ಸೊ ಇವರೇ ಮೇನ್ ರೀಸನ್ನು ಈ ಒಂದು ರಿವೋಲ್ಟ್ನ ಸ್ಟಾರ್ಟ್ ಮಾಡೋಕ್ಕೆ. ಸೊ ಇದೇ ಒಂದು ಮೇನ್ ರೀಸನ್ ಆಗಿತ್ತು. ಓಕೆ, ದ ರೂಮರ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಅರೆಸ್ಟೆಡ್, ಟ್ರೈಡ್ ಆ್ಯಂಡ್ ಹ್ಯಾಂಗ್ಡ್. ಸೊ ಅರೆಸ್ಟ್ ಅಂದರೆ ಏನಂತ ನಿಮ್ಗೆ ಗೊತ್ತು, ಬಂದಿ ಮಾಡ್ತಾರೆ. ಮತ್ತು ಟ್ರೈಡ್ ಅಂದರೆ ಕೋರ್ಟಲ್ಲಿ ಅವ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ಟ್ರಯಲ್ ಅಂತ ಹೇಳ್ತಾರೆ. ಓಕೆನಾ. ಆಮೇಲೆ ಹ್ಯಾಂಗ್ ಮಾಡ್ತಾರೆ ಅಂದರೆ ಗಲ್ಲಿಗೆ ಏರಿಸ್ತಾರೆ. ಸೊ ಇದೆಲ್ಲ ಕೊಟ್ಟಿರೋದು. ಸೊ ಈ ಒಂದು ಘಟನೆ ಎಲ್ಲಾಗಿದ್ದು ಬರಕ್ಪುರ್ ಡಿಸ್ಟ್ರಿಕ್ಟಲ್ಲಿ. ಓಕೆ, ಮೀರಟ್ ವಾಸ್ ಅ ಸ್ಟ್ರಾಂಗ್ ಮಿಲಿಟರಿ ಬೇಸ್ ಆಫ್ ದ ಬ್ರಿಟಿಷ್. ಸೊ ಈಗ ಮೀರಟ್ದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಮೀರಟಲ್ಲಿ ಬ್ರಿಟಿಷ್ ಆರ್ಮಿದು ಒಂದು ತುಂಬ ಸ್ಟ್ರಾಂಗ್ ಒಂದು ಬೇಸ್ ಇರುತ್ತೆ. ವೆನ್ ದ ಬ್ರಿಟಿಷ್ ಆರ್ಡರ್ಡ್ ದ ಇಂಡಿಯನ್ ಸೋಲ್ಜರ್ಸ್ ಟು ಯೂಸ್ ದ ಗ್ರೀಸ್ಡ್ ಕಾರ್ಟ್ರಿಜಸ್, ದ ಸೋಲ್ಜರ್ಸ್ ರೆಫ್ಯೂಸ್ ಟು ಕ್ಯಾರಿ ಔಟ್ ದ ಆರ್ಡರ್. ಸೊ ಇಲ್ಲೂ ಸಹ ಆ ಒಂದು ಕಾರ್ಟ್ರಿಜಸ್ನ ಯೂಸ್ ಮಾಡೋ ವಿರುದ್ಧ ಸೋಲ್ಜರ್ಸ್ ನಿಲ್ತಾರೆ ಮೀರಟಲ್ಲಿ. ದ ಸೋಲ್ಜರ್ಸ್ ವೇರ್ ಇಂಪ್ರಿಸನ್. ಸೊ ಇಲ್ಲೂ ಸಹ ಸೋಲ್ಜರ್ಸ್ನ ಇಂಪ್ರಿಸನ್ ಮಾಡಿ ಇಡ್ತಾರೆ. ಆಸ್ ಅ ರಿಸಲ್ಟ್ ದೇರ್ ವಾಸ್ ಅ ರಿವೋಲ್ಟ್ ಇನ್ ಮೀರಟ್. ಸೊ ಇದರಿಂದನೂ ಮೀರಟಲ್ಲೂ ಸಹ ಒಂದು ರಿವೋಲ್ಟ್ ಸ್ಟಾರ್ಟ್ ಆಗುತ್ತೆ. ಇಂಡಿಯನ್ ಸೋಲ್ಜರ್ಸ್ ರಶ್ಡ್ ಇನ್ ಟು ದ ಪ್ರಿಸನ್ ಆ್ಯಂಡ್ ರಿಲೀಸ್ ದ ಸೋಲ್ಜರ್ಸ್ ಜೈಲ್ಡ್ ದೇರ್. ಸೊ ಸುಮಾರು ಇಂಡಿಯನ್ ಸೋಲ್ಜರ್ಸ್ ಇರ್ತಾ ಇರ್ತಾನೆ ಅದೇ ಒಂದು ಬ್ರಿಟಿಷರ್ ಅಂಡರು. ಸೊ ಅವ್ರು ಹೋಗ್ಬಿಟ್ಟು ಗುಪ್ತವಾಗಿ ಹೋಗ್ಬಿಟ್ಟು ಅಲ್ಲಿರೋವಂಥ ಸೋಲ್ಜರ್ಸ್ ಬಂದಿಯಾಗಿರ್ತಾ ಇರ್ತಾನೆ, ಅವರನ್ನೆಲ್ಲ ಬಿಡಿಸಿ ಕಳಿಸ್ತಾರೆ ಹೊರಗಡೆ. ದಿಸ್ ಬಿಕೇಮ್ ದ ಸ್ಪಾರ್ಕ್ ದಟ್ ಲೆಡ್ ಟು ದ ಫೈರ್ ಆಫ್ ದ ವಾರ್ ಆಫ್ ಇಂಡಿಪೆಂಡೆನ್ಸ್. ಸೊ ಇದರಿಂದನೇ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗೋದು. ಲೇಟರ್ ದ ಗ್ರೂಪ್ ಆಫ್ ಸೋಲ್ಜರ್ಸ್ ವೆಂಟ್ ಟು ಡೆಲ್ಲಿ ಫ್ರಮ್ ಮೀರಟ್. ಸೊ ಇದರಿಂದ ಈ ಒಂದು ಸೋಲ್ಜರ್ಸು ಡೆಲ್ಲಿಗೆ ಹೋಗ್ತಾರೆ, ಮೀರಟಿಂದ ಡೆಲ್ಲಿಗೆ ಹೋಗ್ತಾರೆ. ದೇ ಲೆಟ್ ಸೀಟ್ ಆನ್ ದ ರೆಡ್ ಫೋರ್ಟ್ ಆ್ಯಂಡ್ ಡಿಕ್ಲೇರ್ಡ್ ದ ಮೊಘಲ್ ಕಿಂಗ್ ಬಹದ್ದೂರ್ ಶಾ ಟು ಆಸ್ ದ ಎಂಪರರ್ ಆಫ್ ಇಂಡಿಯಾ. ಸೊ ಅವರು ರೆಡ್ ಫೋರ್ಟ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಆ ಒಂದು ಟೈಮಲ್ಲಿ ಮುಘಲ್ ಎಂಪರರ್ ಯಾರಾಗಿರ್ತಾರೆ, ಬಹದ್ದೂರ್ ಶಾ ಜಫರ್ ಅಂದರೆ ಬಹದ್ದೂರ್ ಶಾ ಟು ಇರ್ತಾರೆ. ಸೊ ಅವರನ್ನು ಇಂಡಿಯಾದು ಸುಲ್ತಾನ ಅಂದರೆ ಎಂಪರರ್ ಅಂತ ಘೋಷಣೆ ಮಾಡ್ತಾರೆ. ಪ್ರೊಟೆಸ್ಟಿಂಗ್ ಸೋಲ್ಜರ್ಸ್ ಫ್ರಮ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ರೀಚ್ ಡೆಲ್ಲಿ. ಸೊ ಯಾರ್ಯಾರು ಇಡೀ ಇಂಡಿಯಾದಲ್ಲಿ ಸುಮಾರು ಸೋಲ್ಜರ್ಸ್ ಇರ್ತಾನೆ ಪ್ರೊಟೆಸ್ಟ್ ಮಾಡುವಂಥವ್ರು, ರಿವೋಲ್ಟ್ ಮಾಡುವಂಥವ್ರು. ಸೊ ಅವರೆಲ್ಲ ಡೆಲ್ಲಿಗೆ ಬಂದು ಸೇರ್ತಾರೆ. ಅದೇ ಅವ್ರದ್ದು ಕ್ಯಾಪಿಟಲ್ ಥರ ಆಗಿಬಿಡುತ್ತೆ. ಕಾನ್ಸಿಕ್ವೆಂಟ್ಲಿ ದ ಪ್ರೊಟೆಸ್ಟ್ ಬಿಕಮ್ ಸೀರಿಯಸ್. ಸೊ ಈ ಒಂದು ಪ್ರೊಟೆಸ್ಟು ಸೀರಿಯಸ್ ಆಗಿಬಿಡುತ್ತೆ. ಇಟ್ ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್ ಟು ಕಾನ್ಪುರ್ ಆ್ಯಂಡ್ ಝಾನ್ಸಿ. ಈ ಒಂದು ಪ್ರೊಟೆಸ್ಟ್ದು ಒಂದು ಬಿಸಿ ಕಾನ್ಪುರಿಗೆ ಮತ್ತು ಝಾನ್ಸಿಗೂ ಸಹ ತಲುಪುತ್ತೆ. ಕಾನ್ಪುರಲ್ಲಿ ಏನಾಗುತ್ತೆ ಅಂತ ನೋಡೋಣ ಈಗ. ಇನ್ ಕಾನ್ಪುರ್ ನಾನಾ ಸಾಹೇಬ್ ರೋಸ್ ಇನ್ ಪ್ರೊಟೆಸ್ಟ್. ಇಲ್ಲಿ ನಾನಾ ಸಾಹೇಬು ಪ್ರೊಟೆಸ್ಟ್ ಮಾಡ್ತಾರೆ. ಟಾಟೆ ಟೋಪ್ ವಾಸ್ ಇಸ್ ಅಸಿಸ್ಟೆಂಟ್. ಸೊ ಇಲ್ಲಿ ಟಾಟೆ ಟೋಪ್ ಎಂಬ ಒಂದು ಜನರಲ್ಲು ಅವ್ರ ಅಸಿಸ್ಟೆಂಟ್ ಆಗಿರ್ತಾರೆ. ಸೊ ಇಲ್ಲಿದೆ ನೋಡಿ, ಇವರೇ ಟಾಟೆ ಟೋಪ್. ಓಕೆ. ಸೊ ಇಲ್ಲಿ THATHYA ಅಂತ ಇದೆ, ಇಲ್ಲಿ TATYA ಅಂತ ಇದೆ. ನೀವು TATYA ಅಂತಾನೆ ಯೂಸ್ ಮಾಡಿ, TH ಬೇಡ. ಓಕೆನಾ. ಇಲ್ಲಿ ಇಮೇಜಲ್ಲೇ ಒಂಥರ ಕೊಟ್ಟಿದ್ದಾರೆ, ಇಲ್ಲೇ ಒಂಥರ ಕೊಟ್ಟಿದ್ದಾರೆ. ಸೊ ಇಲ್ಲಿರೋದು TATYA ಟಾಟೆ ಟೋಪ್ ಅಂತಾನೆ ನೀವು ಯೂಸ್ ಮಾಡಿ. ಇನ್ ಝಾನ್ಸಿ ಅ ರಿವೋಲ್ಟ್ ಟುಕ್ ಪ್ಲೇಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಕ್ವೀನ್ ಲಕ್ಷ್ಮೀಬಾಯಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ರಾಣಿ ಲಕ್ಷ್ಮೀಬಾಯಿ ತುಂಬ ಗ್ರೇಟ್ ಅಂತ ನೀವು ಕೇಳಿರ್ತೀರ. ಸೊ ಇದು ಎಲ್ಲಾಗತ್ತೆ ಅಂದರೆ ಝಾನ್ಸಿಯಲ್ಲಿ ನಡೆಯುತ್ತೆ. ಓಕೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅವ್ರಿಗೆ ಕರಿತೀವಿ ನಾವು. ವೆನ್ ಕಾನ್ಪುರ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ದ ಬ್ರಿಟಿಷ್, ಟಾಟೆ ಟೋಪ್ ಕೇಮ್ ಟು ಝಾನ್ಸಿ ಟು ಹೆಲ್ಪ್ ದ ಕ್ವೀನ್. ಸೊ ಏನಾಗುತ್ತೆ ಅಂದರೆ ಕಾನ್ಪುರಲ್ಲಿ ನಾನಾ ಸಾಹೇಬು ಯುದ್ಧ ಮಾಡ್ತಾ ಇರ್ತಾನೆ, ಪ್ರೊಟೆಸ್ಟ್ ಮಾಡ್ತಾ ಇರ್ತಾನೆ. ಸೊ ಆ ಒಂದು ಕಾನ್ಪುರು ವಾಪಸ್ ಬ್ರಿಟಿಷರ ಕೈಗೆ ಹೋಗ್ಬಿಡುತ್ತೆ. ಆವಾಗ ಟಾಟೆ ಟೋಪು ಇಲ್ಲಿ ಝಾನ್ಸಿಗೆ ಬಂದು ರಾಣಿ ಲಕ್ಷ್ಮೀಬಾಯಿಗೆ ಹೆಲ್ಪ್ ಮಾಡ್ತಾರೆ. ದ ಹೀಟ್ ಆಫ್ ದ ರಿವೋಲ್ಟ್ ವಾಸ್ ಫೆಲ್ಟ್ ಇನ್ ಲಕ್ನೋ ಟು. ಸೊ ಲಕ್ನೋದಲ್ಲೂ ಸಹ ಈ ಒಂದು ರಿವೋಲ್ಟ್ ಇದು ಬಿಸಿ ಹಬ್ಬತ್ತೆ. ಅಲ್ಟಿಮೇಟ್ಲಿ ಲಕ್ನೋ ವಾಸ್ ಟೇಕನ್ ಓವರ್ ದ ಬ್ರಿಟಿಷ್. ಸೊ ಆ ನಂತರ ಈ ಒಂದು ಲಕ್ನೋ ಸಹ ಬ್ರಿಟಿಷರ ಕೈಗೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ತುಂಬ ಇಂಪಾರ್ಟೆಂಟ್, ಇದು ಬೇಗಂ ಹಜರತ್ ಮಹಲ್ ಅಂತ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಬುಕ್ಕಲ್ಲಿ ಕೊಟ್ಟಿಲ್ಲ, ಜಸ್ಟ್ ನಾನು ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಬೇಗಂ ಹಜರತ್ ಮಹಲ್. ಓಕೆ,
ದ ವಾರ್ ಸ್ಪ್ರೆಡ್ ಟು ದ ಸೌತ್ ಆಫ್ ರಿವರ್ ಯಮುನಾ. ಸೊ ಯಮುನಾ ರಿವರ್ದು ಸೌತ್ ಸೈಡಿಗೂ ಸಹ ಈ ಒಂದು ರಿವೋಲ್ಟು ಹರಡುತ್ತೆ. ಆಸ್ ಅ ರಿಸಲ್ಟ್ ದ ಸೋಲ್ಜರ್ಸ್ ಇನ್ ಝಾನ್ಸಿ ಫೆಲ್ಟ್ ಎನ್ಕರೇಜ್. ಸೊ ಝಾನ್ಸಿಯ ಸೋಲ್ಜರ್ಸು ಸಹ ಫುಲ್ ಎನ್ಕರೇಜ್ಮೆಂಟ್ ಸಿಗುತ್ತೆ ಅವ್ರಿಗೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೂ ವಾಸ್ ಎನ್ರೇಜ್ ಬೈ ದ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ದ ಬ್ರಿಟಿಷ್. ಸೊ ಇಲ್ಲೂ ಸಹ ಝಾನ್ಸಿಯಲ್ಲೂ ಸಹ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿಯಿಂದ ಬ್ರಿಟಿಷರ ಕೈಗೆ ಆಗ್ತಾ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾಪಸ್ ಬರ್ತೀನಿ ಇಲ್ಲಿ. ನೋಡಿ ಇಲ್ಲಿ ಪೊಲಿಟಿಕಲ್ ಕಾಸಸ್ ಅಲ್ಲಿ ಜೈಪುರ್, ಝಾನ್ಸಿ, ಉದಯ್ಪುರ್ ಅಂಡ್ ಅದರ್ ಕಿಂಗ್ಡಮ್ಸ್ ಫೆಲ್ ಇಂಟು ದ ಬ್ರಿಟಿಷ್ ಡ್ಯೂ ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದೇ ಇದು. ಸೊ ಝಾನ್ಸಿನೂ ಸಹ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ಹೋಗ್ತಾ ಇರುತ್ತೆ ಬ್ರಿಟಿಷರಿಗೆ. ಸೊ ಆವಾಗ ರಾಣಿ ಲಕ್ಷ್ಮೀಬಾಯಿ ಇರ್ತಾರೆ ತಾನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವರು ಬ್ರಿಟಿಷರ ವಿರುದ್ಧ ನಿಲ್ತಾರೆ. ಶಿ ಟೈಡ್ ಹರ್ ಅಡಾಪ್ಟೆಡ್ ಸನ್ ಟು ಹರ್ ಬ್ಯಾಕ್ ಅಂಡ್ ಫಾಟ್ ದ ವಾರ್. ಸೊ ಅವರು ಅವ್ರದ್ದೊಂದು ದತ್ತು ಮಗನನ್ನ ಅವ್ರದ್ದು ಬೆನ್ನ ಹಿಂದೆ ಕಟ್ಕೊಂತಾರೆ, ಓಕೆನಾ, ಒಂದು ಬಟ್ಟೆಯಿಂದ. ಆಮೇಲೆ ವಾರನ್ನ ಯುದ್ಧನ ಮಾಡ್ತಾರೆ. ಶಿ ಟು ಗ್ವಾಲಿಯರ್ ಅಂಡರ್ ಕಂಟ್ರೋಲ್. ಸೊ ಹೀಗೆ ಯುದ್ಧ ಮಾಡ್ತಾ ಮಾಡ್ತಾ ಗ್ವಾಲಿಯರ್ನ ಅವ್ರು ವಶ ಮಾಡ್ಕೊತಾರೆ. ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ವೆನ್ ದ ಬ್ಯಾಟಲ್ ಟುಕ್ ಪ್ಲೇಸ್ ಅಗೇನ್ ವಿತ್ ದ ಬ್ರಿಟಿಷ್ ದ ಕ್ವೀನ್ ಲೇಟ್ ಡೌನ್ ಹರ್ ಲೈಫ್. ಸೊ ಆಮೇಲೆ ಮತ್ತೊಂದ್ಸತಿ ಬ್ಯಾಟಲ್ ಆಗುತ್ತೆ. ಸೊ ಆವಾಗ ರಾಣಿ ಲಕ್ಷ್ಮೀಬಾಯಿ ಅವರು ಯುದ್ಧದಲ್ಲಿ ವೀರಗತಿ ಸಿಗತ್ತೆ ಅವ್ರಿಗೆ. ಸೊ ಅಲ್ಲಿ ಅವರು ತೀರ್ಕೊಂತಾರೆ ಯುದ್ಧದಲ್ಲಿ. ಈವನ್ ಟುಡೇ ದ ಕ್ವೀನ್ ಆಕ್ಯುಪೈಸ್ ದ ಪ್ರೈಡ್ ಆಫ್ ದ ಪ್ಲೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್. ಸೊ ಇಡೀ ಒಂದು ಇಂಡಿಪೆಂಡೆನ್ಸ್ ಸ್ಟ್ರಗಲ್ದು ಒಂದು ಹಿಸ್ಟ್ರಿಯಲ್ಲಿ, ಒಂದು ಇತಿಹಾಸದಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರ ಹೆಸರನ್ನ ಸ್ವರ್ಣಾಕ್ಷರದಲ್ಲಿ ಬರೆಯಲಾಗಿದೆ. ಸೊ ಇಲ್ಲಿ ಮೇನ್ ಆಗಿ ಏನೇನು ಗೊತ್ತಿರ್ಬೇಕಂದ್ರೆ, ಇಲ್ಲಿ ಬಾರಕ್ಪುರಲ್ಲೇ ನಿಮಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಬಾರಕ್ಪುರಲ್ಲಿ ಮಂಗಲ್ ಪಾಂಡೆ ಅವರು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಮೀರಟಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅವರೆಲ್ಲ ಡೆಲ್ಲಿಗೆ ಬರ್ತಾರೆ. ಆಮೇಲೆ ಕಾನ್ಪುರಲ್ಲಿ ನಾನಾ ಸಾಹೇಬ್ ಅವ್ರು ಮಾಡ್ತಾರೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರು ಮಾಡ್ತಾರೆ, ಮತ್ತು ಅವರ ಅಸಿಸ್ಟೆಂಟ್ ಟಾಟೆ ಟೋಪ್ ಆಗಿರ್ತಾರೆ. ಮತ್ತು ಲಕ್ನೋ ಅಲ್ಲಿ ಬೇಗಂ ಹಜರತ್ ಮಹಲ್ ಅವರು ಮಾಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೂ ಸಹ ಎಲ್ಲ ಒಂದು ಸ್ಟೇಟ್ಸನ್ನು ಸಹ ಬ್ರಿಟಿಷರೇ ಕಿತ್ಕೊಂಡು ಬಿಡ್ತಾರೆ ವಾಪಸ್ಸು. ಸೊ ಇದರಿಂದ ರಿವೋಲ್ಟು ಫೇಲ್ ಆಗುತ್ತೆ. ಓಕೆ. ಸೊ ಆದ್ರೂ ಸಹ ಇದು ಒಂಥರ ಸ್ಟಾರ್ಟ್ ಆಗಿದ್ದು. ಇಷ್ಟು ತನಕ ಎಲ್ಲ ಇಂಡಿಯನ್ಸು ಸಹ ಮಲ್ಕೊಂಡು ಬಿಟ್ಟಿದ್ರು, ಅಂದರೆ ಹೆದರ್ಕೊಂಡು ಸುಮ್ಮನೆ ಕೂತಿದ್ರು. ಆದರೆ ಈ ಒಂದು ರಿವೋಲ್ಟಿಂದ ಒಂದು ಹೊಸ ಒಂದು ಹೋಪ್ಸ್ ಅಂತ ಹೇಳ್ತಿದ್ದಾನೆ. ಸೊ ಆ ಒಂದು ವಿಶ್ವಾಸ ಉಂಟಾಗತ್ತೆ. ಸೊ ಈಗ ಒಂದು ರಿವೋಲ್ಟು ಫೇಲ್ ಆಗೋಕ್ಕೆ ಕಾರಣಗಳೇನು? ರೀಸನ್ಸ್ ಫಾರ್ ದ ಫೇಲಿಯರ್ ಆಫ್ ದ ರಿವೋಲ್ಟ್ ನೋಡೋಣ. The first war of Indian independence of 1857 failed due to various reasons. So 1857 ರಿವೋಲ್ಟು ಸಿಪಾಯಿ ಮ್ಯೂಟಿನಿ ಅಥವಾ ಇಂಡಿಯನ್ ಇಂಡಿಪೆಂಡೆನ್ಸ್ ಫಸ್ಟ್ ವಾರು ಫೇಲ್ ಆಗುತ್ತೆ. ಸುಮಾರು ರೀಸನ್ಸ್ ಇದೆ ಅದಕ್ಕೆ, ಏನಂತ ನೋಡೋಣ. ದ ಮೂಮೆಂಟ್ ಡಿಡ್ ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ. ಸೊ ಈ ಒಂದು ಮೂಮೆಂಟ್ ಇಡೀ ಇಡೀ ಒಂದು ಇಂಡಿಯಾಗೆ ಸ್ಪ್ರೆಡ್ ಆಗಿಲ್ಲ. ಸುಮಾರು ಸೌತ್, ಅಂದರೆ ಈ ಸೈಡ್ ಸೌತ್ ರೀಜನ್ಸಿಗೆಲ್ಲ ಸ್ಪ್ರೆಡ್ ಆಗಿಲ್ಲ. ಬರೀ ನಾರ್ತ್ ಅವರು ಹೊಡೆದಾಡ್ತಾ ಇದ್ರು. ಓಕೆ. ದಿಸ್ ಸ್ಟ್ರಗಲ್ ವಾಸ್ ಇಂಟೆಂಡೆಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಫ್ಯೂ ರಾದರ್ ದನ್ ಗೆಟಿಂಗ್ ಫ್ರೀಡಮ್ ಫಾರ್ ದ ಹೋಲ್ ಕಂಟ್ರಿ. ಸೊ ಇದು ಕೆಲವೊಂದೇ ರಾಜ್ಯಗಳದ್ದು ಒಂದು ಇಂಟ್ರೆಸ್ಟು, ಅವ್ರದ್ದೊಂದು ಫೋರ್ಸ್ ಆಗಿದ್ರು ಅವರು. ಫಾರ್ ಎಕ್ಸಾಂಪಲ್, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸಿಂದ ಅವ್ರದ್ದೊಂದು ರಾಜ್ಯ ಹೋಗ್ತಾ ಇತ್ತು. ಸೊ ಅದರಿಂದ ಅವರು ಯುದ್ಧ ಮಾಡಬೇಕಾಯ್ತು. ನಾನಾ ಸಾಹೇಬು ಸಹ ಅದೇ ಕಾರಣದಿಂದ ಯುದ್ಧ ಮಾಡಬೇಕಾಯ್ತು. ಸೊ ಇದೆಲ್ಲ ಅವ್ರದ್ದು ವಿಷಯ. ಅದು ನಾವು ಯಾಕೆ ಯುದ್ಧ ಮಾಡ್ಬೇಕು ಅಂದ್ಕೊಂಡು ಹಲವಾರು ರಾಜ್ಯದ ರಾಜರು ಅವ್ರ ಜೊತೆ ಹೋರಾಟವನ್ನು ಮಾಡಲಿಲ್ಲ. ಸೊ ಇದರಿಂದ ಯುದ್ಧ ಫೇಲ್ ಆಯಿತು. ಅಂದರೆ ಇಡೀ ಒಂದು ದೇಶ ಯುನೈಟ್ ಆಗಿಲ್ಲ. ಓಕೆ. ಇನ್ಸ್ಟೆಡ್ ಆಫ್ ಬೀಯಿಂಗ್ ಅನ್ ಆರ್ಗನೈಸ್ಡ್ ಸ್ಟ್ರಗಲ್, ಇಟ್ ಎರಪ್ಟೆಡ್ ಡ್ಯೂ ಟು ಸರ್ಟನ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ಸೊ ಇದು ಆರ್ಗನೈಸ್ಡ್ ಸ್ಟ್ರಗಲ್ ಆಗಿರಲಿಲ್ಲ. ಸೊ ಇದು ಈ ಥರ ಪ್ಲ್ಯಾನ್ ಮಾಡಿ ಈ ಥರ ಸ್ಟ್ರಗಲ್ನ ಮಾಡಬೇಕಂತ ಪ್ಲ್ಯಾನ್ ಮಾಡಿರಲಿಲ್ಲ ಯಾರು. ಸೊ ಅಲ್ಲೊಬ್ಬರು ಯುದ್ಧ ಮಾಡ್ತಾಯಿದ್ರು, ಇಲ್ಲೊಬ್ರು ಯುದ್ಧ ಮಾಡ್ತಾಯಿದ್ರು. ಸೊ ಸಡನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯುದ್ಧನ ಸ್ಟಾರ್ಟ್ ಮಾಡಿದರು. The unity among the British forces and the lack of it among the Indian soldiers also led to the failure. ಸೊ ಇಂಡಿಯನ್ ಸೋಲ್ಜರ್ಸಲ್ಲಿ ತುಂಬ ಯುನಿಟಿ ಇರಲಿಲ್ಲ. ಸೊ ಇಲ್ಲೂ ಸಹ ಕೆಲವೊಂದು ಟ್ರೇಟರ್ಸ್ ಇದ್ದರು. ಸೊ ದೇಶದ್ರೋಹಿಗಳಿದ್ರು ಇಲ್ಲೂ ಸಹ ಇಂಡಿಯನ್ ಸೋಲ್ಜರ್ಸಲ್ಲೂ ಸಹ. ಸೊ ಇದರಿಂದ ತುಂಬ ಪ್ರಾಬ್ಲಮ್ಸ್ ಉಂಟಾದವು, ಅಂದರೆ ಫೇಲ್ ಆಯಿತು ರಿವೋಲ್ಟ್. ಓಕೆ. ದೇರ್ ವಾಸ್ ನೋ ಪ್ರಾಪರ್ ಡೈರೆಕ್ಷನ್ ಆರ್ ಪ್ರಾಪರ್ ಲೀಡರ್ಶಿಪ್. ಸೊ ಇದರಿಂದ ಪ್ರಾಪರ್ ಲೀಡರ್ಶಿಪ್ ಇಲ್ಲ ಆಗಿದ್ರು. ಬಹದ್ದೂರ್ ಶಾ ಜಫರ್ ಅಂದರೆ ಬಹದ್ದೂರ್ ಶಾ ಟು ಇದ್ರು ತಾನೆ. ಸೊ ಅವರು ಮುಘಲ್ ಎಂಪರರ್ ಅಂತ ಘೋಷಣೆ ಮಾಡಿದ್ರು ಇಂಡಿಯನ್ ಸೋಲ್ಜರ್ಸು. ಆದರೆ ಅವರು ತುಂಬ ವೀಕ್ ಆಗಿದ್ರು, ಓಲ್ಡ್ ಆಗಿದ್ರು. ಸೊ ಪ್ರಾಪರ್ ಲೀಡರ್ಶಿಪ್ ಇರಲಿಲ್ಲ. ಇನ್ ಅಡಿಷನ್ ದೇರ್ ವಾಸ್ ಅ ಲ್ಯಾಕ್ ಆಫ್ ಸ್ಟ್ರಾಟಜಿ, ಎಕ್ಸ್ಪರ್ಟೈಸ್ ಅಮಂಗ್ ದ ಸೋಲ್ಜರ್ಸ್, ಎಫೆಕ್ಟಿವ್ ಲೀಡರ್ಶಿಪ್, ಡಿಸಿಪ್ಲಿನ್ ಆ್ಯಂಡ್ ಡೈರೆಕ್ಷನ್. ಸೊ ಒಳ್ಳೆ ಸ್ಟ್ರಾಟಜಿ ಇರಲಿಲ್ಲ, ಒಳ್ಳೆ ಎಕ್ಸ್ಪರ್ಟೈಸ್ ಅಂದರೆ ಸ್ಕಿಲ್ಸ್ ಇರಲಿಲ್ಲ ಸೋಲ್ಜರ್ಸಲ್ಲಿ, ಮತ್ತು ಒಳ್ಳೆ ಲೀಡರ್ಶಿಪ್ ಅಂತೂ ಇರಲಿಲ್ಲ, ಡಿಸಿಪ್ಲಿನ್ ಇರಲಿಲ್ಲ, ಮತ್ತು ಡೈರೆಕ್ಷನ್ ಇರಲಿಲ್ಲ. ಸೊ ಈ ಥರ ಯುದ್ಧ ಮಾಡಬೇಕಂತ ಪ್ಲ್ಯಾನಿಂಗ್ ಇರಲಿಲ್ಲ. ಸೊ ಇದರಿಂದ ಫೇಲ್ ಆಯಿತು ರಿವೋಲ್ಟು.
ಮೆನಿ ಪ್ರಾವಿನ್ಷಿಯಲ್ ಕಿಂಗ್ಸ್ ಆನ್ ಅಕೌಂಟ್ ಆಫ್ ದರ್ ಲಾಯಲ್ಟಿ ಟು ದ ಬ್ರಿಟಿಷ್ ಡಿಡ್ ನಾಟ್ ಸಪೋರ್ಟ್ ದ ಸ್ಟ್ರಗಲ್. ಸೊ ಸುಮಾರು ಪ್ರಾಂತ್ಯದ ರಾಜರು, ಸೊ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ, ಬೆಂಗಾಲಲ್ಲೇ ತಗೊಂಡ್ರು, ಸೊ ಅಲ್ಲಿ ಸಿರಾಜುದ್ದೌಲಾ ಯುದ್ಧ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಯಾರು ಮೀರ್ ಜಾಫರು ಸಿರಾಜುದ್ದೌಲಾ ವಿರುದ್ಧವಾಗಿ ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಇದೇ ಥರ ಆಮೇಲೆ ಅವನೇ ರಾಜ ಆಗ್ತಾನೆ. ಸೊ ಇದರಿಂದ ಸುಮಾರು ಅವ್ರಿಗೆ ಬ್ರಿಟಿಷರಿಗೆ ಸಪೋರ್ಟ್ ಮಾಡೋ ಥರ ಕಿಂಗ್ಸ್ ಇದ್ರು. ಸೊ ಆ ಕಿಂಗ್ಸ್ ಈ ಒಂದು ರಿವೋಲ್ಟಿಗೆ ಸಪೋರ್ಟ್ ಮಾಡಲಿಲ್ಲ, ಅವ್ರು ಆರಾಮಾಗಿದ್ರು. ದ ಪೀಪಲ್ ಲಾಸ್ಟ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದ ಅರಸನ್ ಆ್ಯಂಡ್ ಲೂಟಿಂಗ್. ಸೊ ಸಾರ್ವಜನಿಕರು ಸಹ ಸೋಲ್ಜರ್ಸ್ ಮೇಲಿರುವಂಥ ನಂಬಿಕೆಯನ್ನು ಕಳ್ಕೊಂಡ್ರು. ಯಾಕಂದರೆ ಅವರು ಯುದ್ಧ ಮಾಡಿ ಮಾಡಿ ಸುಮಾರು ಹಳ್ಳಿಗಳನ್ನು ಲೂಟಿನೂ ಸಹ ಮಾಡಿದ್ರು. ಓಕೆ, ಸೊ ಇದು ಒಂಥರ ಚೆನ್ನಾಗಿರಲಿಲ್ಲ ಈ ಒಂದು ರಿವೋಲ್ಟು. ಸೊ ಕೆಲವೊಂದು ರಾಜ್ಯಗಳಲ್ಲಿ ನಿಜವಾದ ದೇಶಭಕ್ತಿಯಿಂದ ಹೋರಾಡಿದ್ರು. ಫಾರ್ ಎಕ್ಸಾಂಪಲ್ ಝಾನ್ಸಿ ಆಗಿರ್ಬೋದು, ಕಾನ್ಪುರ್. ಸೊ ಹಲವಾರು ನಾರ್ಮಲ್ ಇಂಡಿಯನ್ ಸೋಲ್ಜರ್ಸು ಸಹ ಲೂಟಿನ ಮಾಡ್ತಾ ಇದ್ರು. ಓಕೆ, ಸೊ ಇದು ಮೇನ್ ರೀಸನ್ ಫಾರ್ ದ ಫೇಲರ್ ಆಫ್ ದ ರಿವೋಲ್ಟ್ ಆಫ್ 1857. ಸೊ ರಿವೋಲ್ಟ್ ಅಂತೂ ಫೇಲ್ ಆಯಿತು. ಆಮೇಲೆ ಅದರಿಂದ ದುಷ್ಪರಿಣಾಮಗಳು ಅಥವಾ ಪರಿಣಾಮಗಳೇನಾಯಿತು ನೋಡೋಣ. ಎಫೆಕ್ಟ್ಸ್ ಆಫ್ ದ ರಿವೋಲ್ಟ್. ದ ಫ್ರೀಡಮ್ ಸ್ಟ್ರಗಲ್ ಪುಟ್ ಅನ್ ಎಂಡ್ ಟು ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ವಾಸ್ ಟೇಕನ್ ಓವರ್ ಬೈ ದ ಕ್ವೀನ್ ಆಫ್ ಇಂಗ್ಲೆಂಡ್. ಸೊ ಇಷ್ಟು ತನಕ ಅಡ್ಮಿನಿಸ್ಟ್ರೇಷನ್ ಇಂಡಿಯಾದಲ್ಲಿ ಯಾವ ಕಂಪನಿ ಮಾಡ್ತಾ ಇತ್ತು? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, EEIC ತಾನೆ. ಸೊ ಈಗ ಕ್ವೀನು, ಸೊ ಇಂಗ್ಲೆಂಡಿನ ಕ್ವೀನ್ ಇದ್ಲು ತಾನೆ. ಸೊ ಅವಳೇ ಈ ಒಂದು ಪವರ್ನ ಕಿತ್ಕೊಂಡು ಬಿಡ್ತಾಳೆ EEICಯಿಂದ, ನಾನೇ ಈಗ ಅಡ್ಮಿನಿಸ್ಟ್ರೇಷನ್ ಮಾಡ್ತೀನಿ ಅಂತ. ಓಕೆ, ದ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ವಾಸ್ ಹ್ಯಾಂಡೆಡ್ ಓವರ್ ಟು ದ ಸೆಕ್ರೆಟರಿ ಆಫ್ ದ ಇಂಡಿಯನ್ ಅಫೇರ್ಸ್ ಇನ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಸೊ ಇಂಡಿಯನ್ ಅಫೇರ್ಸ್ದು ಒಂದು ಸೆಕ್ರೆಟರಿ ಇದ್ರು. ಸೊ ಅವ್ರಿಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ, ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿನ ಅವ್ರ ಕೈ ಕೊಡ್ತಾರೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ. ಸೊ ಅವರು ಲಾಯಲ್ ಆಗಿರ್ತಾರೆ ಬ್ರಿಟಿಷರಿಗೆ. ಇನ್ 1858 ದ ಕ್ವೀನ್ ಆಫ್ ಇಂಗ್ಲೆಂಡ್ ಮೇಡ್ ಎ ಡಿಕ್ಲರೇಷನ್. ಸೊ 1858ಅಲ್ಲಿ ಒಂದೇ ವರ್ಷದ ನಂತರ ಇಂಗ್ಲೆಂಡಿನ ಕ್ವೀನು ಒಂದು ಡಿಕ್ಲರೇಷನ್ ಅಂದರೆ ಒಂದು ಡಿಕ್ಲೇರ್ ಮಾಡ್ತಾರೆ ಒಂದು ತಿಂಗು. ಏನಂತ ನೋಡೋಣ. ದ ಡಿಕ್ಲರೇಷನ್ ಹ್ಯಾಸ್ ಬಿನ್ ಕಾಲ್ಡ್ ಇಂಡಿಯಾಸ್ ಮ್ಯಾಗ್ನಾ ಕಾರ್ಟಾ. ಸೊ ಇಂಡಿಯಾದು ಒಂದು ಮ್ಯಾಗ್ನಾ ಕಾರ್ಟಾ ಅಂತ ಈ ಒಂದು ಡಿಕ್ಲರೇಷನ್ದು ಹೆಸರು. ದ ಫಾಲೋಯಿಂಗ್ ಪಾಯಿಂಟ್ಸ್ ವೇರ್ ಇನ್ಕ್ಲೂಡೆಡ್ ಇನ್ ಇಟ್. ಸೊ ಮ್ಯಾಗ್ನಾ ಕಾರ್ಟಾದಲ್ಲಿ ಏನೇನಿತ್ತು ಅಂತ ನೋಡೋಣ, ಯಾವ್ಯಾವುದು ಪಾಯಿಂಟ್ಸ್ ಇದ್ವು ಅಂತ ನೋಡೋಣ. ದ ಅಗ್ರಿಮೆಂಟ್ ಮೇಡ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ವಿತ್ ಕಿಂಗ್ಸ್ ವೇರ್ ಅಕ್ಸೆಪ್ಟೆಡ್. ಸೊ ಯಾವ್ಯಾವುದು ಕಿಂಗ್ಸು ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಒಪ್ಪಂದಗಳನ್ನು ಮಾಡಿದೆ, ಟ್ರೀಟಿಗಳನ್ನು ಮಾಡಿದೆ, ಅಗ್ರಿಮೆಂಟ್ಸ್ ಮಾಡಿದೆ. ಸೊ ಆ ಒಂದು ಟ್ರೀಟೀಸು, ಅಗ್ರಿಮೆಂಟ್ಸ್ನ ಬ್ರಿಟಿಷರು ಅಕ್ಸೆಪ್ಟ್ ಮಾಡ್ತಾರೆ. ಆಂಬಿಷಿಯಸ್ ಎಕ್ಸ್ಪೆನ್ಷನ್ ಪ್ಲಾನ್ಸ್ ಹ್ಯಾಡ್ ಟು ಬಿ ಗಿವನ್ ಅಪ್. ಸೊ ದೊಡ್ಡ ಒಂದು ನಾವೆಲ್ಲರೂ ಒಂಥರ ಫುಲ್ಲು ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಹೀಗೆ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಹಾಗೆ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಎಂಬ ಒಂದು ಮನೋಭಾವನೆಯನ್ನು ತೆಗಿಬೇಕಾಯಿತು. ಸೊ ಆ ಒಂದು ಪ್ಲ್ಯಾನ್ಸ್ನ ನಿಲ್ಲಿಸಬೇಕಾಯಿತು. ಅ ಸ್ಟೇಬಲ್ ಗೌರ್ಮೆಂಟ್ ಹ್ಯಾಡ್ ಟು ಬಿ ಪ್ರೊವೈಡೆಡ್ ಟು ದ ಇಂಡಿಯನ್ಸ್. ಸೊ ಒಳ್ಳೆ ಒಂದು ಸರ್ಕಾರವನ್ನು ಇಂಡಿಯನ್ಸಿಗೂ ಸಹ ಕೊಡಬೇಕಾಯಿತು. ದೇರ್ ವುಡ್ ಬಿ ಇಕ್ವಾಲಿಟಿ ಬಿಫೋರ್ ಲಾ. ಸೊ ಕಾನೂನಿನ ಮುಂದೆ ಈಕ್ವಾಲಿಟಿ ಇತ್ತು, ಸಮಾನತೆ ಇತ್ತು. ದ ಗೌರ್ಮೆಂಟ್ಸ್ ವುಡ್ ಎಕ್ಸಿಬಿಟ್ ರಿಲಿಜಿಯಸ್ ಟಾಲರೆನ್ಸ್ ಆ್ಯಂಡ್ ನಾಟ್ ಇಂಟರ್ಫಿಯರ್ ಇನ್ ದ ರಿಲಿಜಿಯಸ್ ಮ್ಯಾಟರ್ಸ್ ಆಫ್ ದ ಕಂಟ್ರಿ. ಸೊ ಗೌರ್ಮೆಂಟು ರಿಲಿಜಿಯಸ್ ಆಗಿ ಟಾಲರೆಂಟ್ ಅದು. ಸೊ ಹಿಂದೂಗಳ ರಿಲಿಜನ್ಸಿಗೂ ಸಹ ಮಹತ್ವವನ್ನು ಕೊಡ್ತು, ಇಸ್ಲಾಮಿಕ್ ರಿಲಿಜನಿಗೂ ಸಹ ಮಹತ್ವವನ್ನು ಕೊಡ್ತು, ಅವ್ರದ್ದೇ ಕ್ರಿಶ್ಚಿಯನಿಟಿ ರಿಲಿಜನಿಗೂ ಸಹ ಮಹತ್ವವನ್ನು ಕೊಡ್ತು. ಮತ್ತು ಇಂಡಿಯಾದಲ್ಲಿರುವಂಥ ರಿಲಿಜನ್ಸ್ನ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಸಿಗೆ ಯಾವುದೇ ಥರದ ಧಕ್ಕೆಯನ್ನು ಉಂಟು ಮಾಡೋಲ್ಲ ಅಂತ ಅವರು ಹೇಳಿದ್ರು. ಯಾವುದರಲ್ಲಿ? ಮ್ಯಾಗ್ನಾ ಕಾರ್ಟಾದಲ್ಲಿ. ಓಕೆ, ದ ಬ್ರಿಟಿಷ್ ರಿಯಲೈಸ್ ದಟ್ ದ ಪೀಸ್ಫುಲ್ ರೂಲ್ ವಾಸ್ ನಾಟ್ ಪಾಸಿಬಲ್ ವಿದೌಟ್ ದ ಸಪೋರ್ಟ್, ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆಫ್ ದ ಇಂಡಿಯನ್ಸ್. ಸೊ ಒಳ್ಳೆಯ ಒಂದು ಆಳ್ವಿಕೆ ಇಂಡಿಯನ್ಸ್ದು ಒಂದು ಟ್ರಸ್ಟ್ ಇಲ್ಲದೆ ಇದ್ರೆ, ಅವ್ರದ್ದೊಂದು ನಂಬಿಕೆ ಇಲ್ಲದೆ ಇದ್ರೆ ನಡ್ಸೋಕ್ಕೆ ಸಾಧ್ಯವಿಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ದಿಸ್ ಗಿವ್ಸ್ ನ್ಯೂ ರೂಟ್ ಟು ದ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ಸೊ ಇದರಿಂದ ರಿಯಲ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟು ಮುಂದಿನ ಚಾಪ್ಟರಲ್ಲಿ ಗೊತ್ತಾಗುತ್ತೆ ನಮಗೆ. ಇದರಿಂದ ಇಂಡಿಯನ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇನ್ 1857 ಇಂದನೇ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು. ಇಂಡಿಯನ್ಸ್ ಅಂಡರ್ಸ್ಟುಡ್ ದಟ್ ದ ಇನೆವಿಬಿಲಿಟಿ ಆಫ್ ಫೈಂಡಿಂಗ್ ಆಲ್ಟರ್ನೇಟಿವ್ ರೂಟ್ಸ್ ಟು ಆಬ್ಟೈನ್ ದ ಫ್ರೀಡಮ್ ಫ್ರಮ್ ದ ಬ್ರಿಟಿಷ್. ಸೊ ಇಂಡಿಯನ್ಸ್ಗೆ ಸುಮಾರು ಹೊಸ ದಾರಿಗಳನ್ನು ಹುಡುಕ್ತಾರೆ. ಸೊ ಅವರು ಪ್ಲ್ಯಾಂಡ್ ಆಗಿ ಈಗ ರಿವೋಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಓಕೆ, ಸೊ ಇದ್ರ ಜೊತೆ ಒಂದು ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಇಲ್ಲಿ ಕೆಲವೊಂದು ಎಕ್ಸಸೈಸಸ್ ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಬ್ರಿಟಿಷ್ ಹಿಸ್ಟೋರಿಯನ್ಸ್ ರೆಫರ್ ಟು ದ 1857 ರಿವೋಲ್ಟ್ ಆಸ್ ಕರೆಕ್ಟ್. ಬ್ರಿಟಿಷ್ ಹಿಸ್ಟೋರಿಯನ್ಸ್ ಏನಂತ ಕರಿತಾ ಇದ್ರು? ಸಿಪಾಯಿ ಮ್ಯೂಟಿನಿ ಅಂತ ಕರಿತಾ ಇದ್ರು. ದ ಪಾಲಿಸಿ ಬಾಟ್ ಇನ್ ಫೋರ್ಸ್ ಬೈ ಡಾಲೋಸಿ ವಾಸ್ ಕರೆಕ್ಟ್. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಡ್ಯಾಶ್ ಕಿಲ್ ದ ಬ್ರಿಟಿಷ್ ಮೇಜರ್ ಡ್ಯೂರಿಂಗ್ ದ ರಿವೋಲ್ಟ್ ಆಫ್ 1857. ಯಾರು? ಮಂಗಲ್ ಪಾಂಡೆ ತಾನೆ. ಝಾನ್ಸಿ ರಾಣಿ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಂಡ್ ಟುಕ್ ಡ್ಯಾಶ್ ಅಂಡರ್ ಹರ್ ಕಂಟ್ರೋಲ್. ಕರೆಕ್ಟ್, ಗ್ವಾಲಿಯರ್. ಸೊ ಇದಾದಮೇಲೆ ಕೆಲವೊಂದು ಆನ್ಸರ್ ದ ಫಾಲೋಯಿಂಗ್ ಇದೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿ ನಿಮ್ಮ ನೀವೇ ಟೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.